ಅಲ್ಲ ಇಷ್ಟಪ್ಪ ಬಾಯಿ ಆ ಮಾಡೈತಲ್ಲ ಅವು ಯಾರಿಗಾರು ಕಚ್ಚಿರೆ ಯಾರು ಹೊಣೆ? ಇಲ್ಲಿನ ಕಡೆ ಗ್ರಿಪ್ಪೇ ಇಲ್ಲ. ಹಿಂಗೆ ಮೂವ್ ಮಾಡ್ತೀಯಲ್ಲೇನೋ ಖುಷಿನಾ? ಆಯ್ತು. ಇದಕ್ಕಾಗದೇ ಇಲ್ಲ. ಹಾಂ, ಇದಕ್ಕಾಗದೇ ಇಲ್ಲ. ಸರಿ ಆಯಿತು, ನಂದೇ ಕೊಡ್ತೀನಿ ಬಿಚ್ಚು. ಅದೇ ಥರ ವಿಲ್ಸ್ಪಾನರ್ನ ಏನು ಹೇಳ್ತಿದ್ದೆ, ಇಷ್ಟು ದೊಡ್ಡದು ರಾಡಿ ಏನಕ್ಕೆ ಮಡಗಿದ್ಯಾ? ನಂದ್ರಲ್ಲೇ ಬಿಚ್ಚಿಬಿಡ್ತೀನಿ. ನಿನ್ನ ಗಾಡಿ ಅನ್ಕೊಂಡಿದ್ಯಾ? ಇರು ಕೊಡ್ತೀನಿ ರುಚಿನ. ಬೋಲ್ಟ್ ದಪ್ಪ ಐತೆ. ಬೋಲ್ಟು ಅಲ್ಲ ಇಷ್ಟಪ್ಪ ಬಾಯಿ ಆ ಮಾಡೈತಲ್ಲ ಅವು ಯಾರಿಗಾರು ಕಚ್ಚಿರೆ ಯಾರು ಹೊಣೆ? ಹಾಂ, ಈ ಥರ ಹಾಕಿಸ್ಕೊಂಡು ಓಡಾಡಿದ್ರೆ ಈ ಗಾಡಿ ಮೇಲೆ ಫಸ್ಟ್ ಕೇಸ್ ಹಾಕ್ಬೇಕು. ಇದಕ್ಕೆ ಗಾಡಿ ನಂಬರ್ ನೋಡ್ಕೊಳ್ರಿ. ಪ್ಯಾಂಟ್ ಹಾಕಿದ್ಯಾ? ಹಾಂ ನೋಡಿ, ಪ್ಯಾಂಟ್ ಹಾಕಿರೋರು ಗಾಳಿ ಆಡಲ್ವಂತೆ. ಪ್ಯಾಂಟ್ ಹಾಕ್ಯಾರವ್ರು, ಜೀನ್ಸ್ ಪ್ಯಾಂಟ್. ಎಲ್ಲದು ಕಿಸಿತೆ, ಅದೇನೋ ಕಿಸಿತೀನಿ ಅಂದಲ್ಲ, ಕಿಸಿ ಕುಡಿಲಿ. ಈ ಎರಡು ಸೇಮ್ ಐತೆ. ಹಾಕೋದಾಗುತ್ತೆ ನಿನ್ನ ಕೈಲಾದರೆ. ಒಂದು ನಟ್ಟು ಬಿಚ್ಚು ಅಂತ ಹೇಳಿದ್ದೀನಿ. ಬಿಚ್ಚಿರೆ 1000 ರೂಪಾಯಿ ದುಡ್ಡಂತೆ. ಆಯ್ತು, ನಿನಗೆ 1000 ರೂಪಾಯಿಗಿನ್ನ ಹೆಚ್ಚೇನಲ್ಲ. ನೀನು ಕಾಲು ಹುಷಾರು. ಬಿಸ್ತಚಿನ ಲೂಸ್ ಆಯ್ತಲ್ಲ? ಲೂಸ್ ಆಯ್ತಲ್ಲ? ಬಿಚ್ಚು. ನಾಷ್ಟ ಮಾಡ್ದ ಇಲ್ವಾ? ಊಟನೂ ಆಯ್ತು. ನಮ್ಮ ಗಾಡಿ ಗೊತ್ತಿಲ್ಲ ಅನಿಸ್ತದೆ ನಿನಗೆ. ಆನೆ ಕಣೋ ಇದು. ಟಾಟಾ ಎಸಿಗೂ ಇದಕ್ಕೂ ಭಾರಿ ವ್ಯತ್ಯಾಸ ಐತೆ. ಏನಕ್ಕೆ ಅಷ್ಟು ದೊಡ್ಡ ರಾಡ್ ಮಡಗಿದ್ದೀವಿ ಅಂತ ಗೊತ್ತಾಯ್ತಾ ಈಗ? ಆಯಿತು, ಸ್ಲಿಪ್ ಆಯ್ತು. ಇದಕ್ಕೆ ಹಾಕ್ ಬಾ. ಹಿಂದೆಗಡೆ ಹೊಸದು ಬಿಚ್ಚೆ ಇಲ್ಲ. ಕಾಲು ಹುಷಾರು, ಕಾಲ್ಗೇನು ಮುರಿದಾಕಂಡ್ಯಾ? 1000 ರೂಪಾಯಿ ಆಸೆಗೆ. ಇಲ್ಲಿನ ಕಡೆ ಗ್ರಿಪ್ಪೇ ಇಲ್ಲ. ಆಗಲ್ವಾ? ಕೊಡು ಮತ್ತೆ, 1000 ರೂಪಾಯಿ ಕೊಡು. ಯಾರು ನೀನು ಕೊಡ್ತೀನಿ? ನಾನು ಬಿಚ್ಚಕ್ಕಾಗಲಿಲ್ವಲ್ಲ ನಿನ್ನ ಕೈಲಿ. ಬಿಚ್ಚಕ್ಕಾಗಲ್ಲ, ನಾನು ಕೊಡ್ತೀನಿ ಅಂತ ಹೇಳಿದ. ಯಾಕ್ರೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ನಮ್ಮದು? ಲೈ, ನಾನು ಹೇಳಿದ್ದು ಟೈಮ್ ಮಾಡಿಸ್ತೀನಿ ಅಂತ. ಬಿಸ್ತೀನಿ ಅಂತ ಹೇಳಿದೆ ತಾನೇ ನೀನು? ಕರೆಕ್ಟಾಗಿ ಹಾಕೋ. ಪಿನ್ ಎಲ್ಲೈತೆ? ಪಿನ್ ಅಲ್ಲಿ ಗ್ಯಾಪ್ ಕೊಟ್ಟವ್ರು ನೋಡು. ಇಲ್ಲಿ ಕಾಣಿಸ್ತಾ ಇಲ್ವ? ಇಲ್ಲಿ ನೋಡಿ, ಹೇಳಿ. ಇಲ್ಲಿಲ್ವಾ? ಹಾಕಿಲ್ಲ ಕರೆಕ್ಟಾಗೆ. ಹಾಕು. ಏನು ಮಾಡಕ್ಕೆ ಬಿಡಿ. ಇದು ನೋಡಿ, ಇದು ಪೈಪು, ಇದು ಜಾಕ್ ರಾಡು. ಇದೇನಕ್ಕೂ ಉಪಯೋಗ ಇಲ್ಲ ಅಂದರೆ ಕೆಳಗಡೆ ಜಾಕ್ ಎತ್ತಕ್ಕೆ ನನ್ನ ಹತ್ರ ಏರ್ ಜಾಕ್ ಐತೆ. ಈ ಒಂದು ಪೈಪ್ ಐತಲ್ಲ, ಇದರಲ್ಲಿ ಆರಾಮಾಗಿ ತಿರ್ಗಿಸ್ಬೋದು. ಕಂದ ಬಾ, ಕಂದ ನಾವು ಬಾರ ಇಲ್ಲಿ. ಅಷ್ಟೊಂದು ಕಷ್ಟಪಟ್ಟಲ್ಲ ನೀನು. ಬಾಯಲ್ಲಿ ನಾನು ಈಸಿಯಾಗಿ ಬಿಚ್ಚು ತೋರಿಸ್ತೀನಿ. ಜಾಸ್ತಿ ಆಯ್ತಾ? ಆಯ್ತಾ ನೋಡಿ ಹಿಂಗೆ. ಬಟ್ ಇದು ಜಾಸ್ತಿ ಸ್ಲಿಪ್ ಆಗುತ್ತೆ. ಬಟ್ ನನ್ನ ಹತ್ರ ಇನ್ನೂ ಒಂದು ಬೇರೆದೈತೆ. ಏನು ಹೇಳು? ಸ್ಪಾನರ್ ಹೊಸ ತಗೊಂಡಿದ್ದೀನಿ. ಈ ಥರ ಸ್ಲಿಪ್ ಆಗುತ್ತೆ ಅಂತಾನೆ. ಇದಿದ್ರೆ ಆರಾಮಾಗಿ ಬಿಚ್ಬೋದು. ಆಯಿತಾ? ನೀನು ತುಳಿದಲ್ಲ, ನಾನು ತುಳಿಯೋಕ್ಕಾಗಲ್ಲ ಇದರಲ್ಲಿ. ಆನೆ ಖರ್ಚು ತೋರಿಸ್ಕೊಂಬಿಡು. ಸುಮಾರು ಜನ ನಾನು ನೋಡಿದ್ದೀನಿ, ಅಪ್ಪಲ್ಲಿ ಗಾಡಿ ಏನಾದರೂ ಲೋಡ್ ಇದ್ದು ಅಪ್ಪಲ್ಲಿ ಗಾಡಿ ಮೂವ್ ಆಗ್ತಾಯಿಲ್ಲ ಅಂತ ಅಂದಮೇಲೆ ಒಂದು ಕಾಲು ಬಂದು ಕ್ಲಚ್ ಮೇಲೆ ಇರುತ್ತೆ, ಇನ್ನೊಂದು ಕಾಲು ಬ್ರೇಕ್ ಮೇಲೆ ಇರುತ್ತೆ. ಬ್ರೇಕ್ ಮೇಲಿರೋ ಕಾಲನ್ನ ಎತ್ತಿ ಎಕ್ಸ್ಲೇಟ್ರ್ ಮೇಲೆ ಇಕ್ಕಷ್ಟರಲ್ಲಿ ಗಾಡಿ ಹಿಂದೆ ಹೋಗೋವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಗಾಡಿಗಳಲ್ಲಿ, ನಮ್ಮ ಲೇಲ್ಯಾಂಡ್ ಅಂತ ಗಾಡಿಗಳಲ್ಲಿ, ಬಡ ದೋಸ್ತಲ್ಲಿ ಪಿಕಪ್ ಇರದೇ ಇದ್ದಾಗ ಅದು ನಾವು ಬ್ರೇಕ್ ಮೇಲಿರೋ ಕಾಲನ್ನ ಎತ್ತಿ ಎಕ್ಸ್ಲೇಟ್ರ್ ಮೇಲೆ ಇಟ್ಟು ಅದು ಪಿಕಪ್ ತಗೊಂಡು ಮೂವ್ ಆಗೋಷ್ಟರಲ್ಲಿ ಜಾಸ್ತಿ ಹಿಂದೆ ಹೋಗ್ಬಿಡುತ್ತೆ. ಆವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಟೆಕ್ನಿಕ್ ಉಪಯೋಗಿಸ್ಕೊಂಡು ಹ್ಯಾಂಡ್ ಬ್ರೇಕ್ ಹಾಕಿ ಮೂವ್ ಮಾಡ್ತಾರೆ. ಹ್ಯಾಂಡ್ ಬ್ರೇಕಿಂಗ್ ಹಾಕಿ ಏನು ಮಾಡ್ತಾರೆ,
ಸ್ವಲ್ಪ ಎಕ್ಸ್ಲೇಟ್ರು ರೈಸ್ ಮಾಡಿಕೊಂಡು ಆಮೇಲೆ ಹ್ಯಾಂಡ್ ಬ್ರೇಕ್ನ ಹಿಂಗೆ ಡೌನ್ ಮಾಡ್ಕೊಂಡು ಮೂವ್ ಮಾಡ್ತಾರೆ. ಆಮೇಲೆ ಕೆಲವು ಚಿಕ್ಕ ಗಾಡಿಗಳಲ್ಲಿ ನೋಡಿ ಒಂಥರ ಟಾಟಾ ಏಸ್ ಗಾಡಿ ಎಲ್ಲ ಐತಲ್ಲ, ಏನು ಮಾಡ್ತೀಯ ನೀನು? ಏನಿಲ್ಲ, ಹ್ಯಾಂಡ್ ಬ್ರೇಕ್ ಏನಿತ್ತಲ್ಲ ಹಂಗೆ ಕ್ಲಚ್ ಎಲ್ಲ ಹಂಗೆ ಮೂವ್ ಮಾಡ್ಕೊಂಡು ಬ್ರೇಕ್ ಮೇಲೆ ಹಿಂಗೆ ಹಿಡ್ಕೊಂಡು ಹಿಂಗೆ ಎಕ್ಸ್ಲೇಟರ್ ಮೇಲೆ ಹಿಂಗೆ ಈಗ ಅದು ಮುಖಂಡು ಹಂಗೆ ರೈಸ್ ಆಯ್ತಂಗೆ ಬ್ರೇಕ್ ಬಿಟ್ಟು ಹಂಗೆ ರೈಸ್ ಮಾಡ್ಕೊಂಡು ಓಹೋ ಅದೇ ಕಾಲಲ್ಲಿ ಹಂಗೆ ಆ ಥರ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ತೀಯಾ? ಆ ಥರ ಇವನೇನು ಹೇಳ್ತಾವನೆ ಅಂದರೆ ತೋರಿಸ್ತೀನಿ, ಆ ಥರನೇ ಮೂವ್ ಮಾಡಿಬಿಟ್ರೆ ಈಸಿ ನಿಮಗೆ. ಆಮೇಲೆ ಕೆಲವರು ಕೈಯೇ ಇಕ್ತಾರೆ ಹಿಂಗೆ ಬ್ರೇಕ್ ಮೇಲೆ ಹಿಂಗೆ ಕೈ ಇಕ್ಕೊಂಡು ಬಗ್ಬಿಟ್ಟು ಈ ಕಾಲಲ್ಲಿ ಎಕ್ಸ್ಲೇಟ್ರ್ ತುಳ್ಕೊಂಡು ಆಮೇಲೆ ಹಂಗೆ ಮೂವ್ ಮಾಡ್ತಾರೆ. ನೋಡಿ ಕೆಳಗಡೆ ಕೈ ಇಕ್ಕಿದ್ದೀನಿ ನಾನು ಬ್ರೇಕ್ ಮೇಲೆ ಕೈ ಇಟ್ಬಿಟ್ಟು, ಬಟ್ ನನಗೆ ಅಟ್ಕಲ್ಲ ಈ ಗಾಡಿನಲ್ಲಿ, ಬೇರೆ ಗಾಡಿನಲ್ಲಿ ಅಟ್ಕ್ಬೋದು. ಹಿಂಗೆ ಬ್ರೇಕ್ ತುಳ್ಕೊಂಡು ಅಪ್ಪಲ್ಲಿ ಆಮೇಲೆ ಹಿಂಗೆ ಮೂವ್ ಮಾಡ್ತಾರೆ. ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಬ್ರೇಕ್ ಅಲ್ವಾ, ಇದು ಎಕ್ಸ್ಲೇಟ್ರು, ಈ ಕಡೆ ಕ್ಲಚ್ಚು. ಸುಮ್ಮನೆ ಸ್ಟಾರ್ಟ್ ಮಾಡಿ ಮೂವ್ ಮಾಡಿ ತೋರಿಸ್ತೀನಿ. ಕೆಲವರು ಹ್ಯಾಂಡ್ ಬ್ರೇಕ್ ಹಾಕಿ ಮೂವ್ ಮಾಡ್ತಾರಂತೆ, ಅದಕ್ಕಿಂತ ಇದು ಈಸಿ ಅಂತ ತೋರಿಸ್ತಾ ಇರೋದಷ್ಟೇ. ನೋಡಿ ಹಿಂಗೆ ಸ್ಟಾರ್ಟ್ ಆಯಿತಾ, ಇವಾಗ ಕ್ಲಚ್ ತುಳಿದಿದ್ದೀನಿ. ಇದು ಕ್ಲಚ್ಚು, ಇದು ಬ್ರೇಕ್ ಅಲ್ವಾ, ಇದು ಎಕ್ಸ್ಲೇಟ್ರ್ ಅಲ್ವಾ. ಈ ಥರ ಗೇರಲ್ಲಿದ್ದು ನೋಡಿ ಈ ಕಾಲನ್ನ ಹಿಂಗೆ ಎತ್ತಿ ಎಕ್ಸ್ಲೇಟ್ರ್ ಮೇಲೆ ಈ ಥರ ರೈಸ್ ಮಾಡ್ಕೊಂಡು ನೋಡಿ ರೈಸ್ ಆಗ್ತೈತೆ. ಹಿಂಗೆ ಮೂವ್ ಮಾಡ್ತೀಯಲ್ಲೇನಾ ನೋಡಿ, ಆ ಥರ ಕಾಲು ಎತ್ತಿ ಎಕ್ಸ್ಲೇಟ್ರ್ ಮೇಲೆ ನೋಡಿ ರೈಸ್ ಆಗ್ತೈತಾ. ಬ್ರೇಕು ಹಿಡ್ದಿದ್ದೀನಿ, ಹಿಂಗೆ ರೈಸ್ ಮಾಡಿಕೊಂಡು ಲೈಟಾಗೆ ಆಮೇಲೆ ಹಿಂಗೆ ಬೆಳ್ಳೆತ್ತಿದ್ರೆ ಗಾಡಿ ಹಿಂಗೆ ಮೂವ್ ಆಗುತ್ತೆ. ಈ ಥರ ಓಡಿಸಿದ್ರೆ ಸ್ಟಾರ್ಟಿಂಗ್ ಹೊಸಬ್ರಿಗೆ ಒಂಚೂರು ಪ್ರಾಕ್ಟೀಸ್ ಮಾಡಬೇಕು, ಅದಾದಮೇಲೆ ಆರಾಮಾಗಿ ಓಡಿಸ್ಬೋದು. ಕೆಲವೊಂದು ಗಾಡಿಗಳಲ್ಲಿ ಬ್ರೇಕು ಎಕ್ಸ್ಲೇಟ್ರು ತುಂಬ ದೂರ ಕೊಟ್ಬಿಟ್ಟಿರ್ತಾರೆ, ಕಾಲು ಇಟ್ಟರು ಸಾಲ್ತಾ ಇರೋಲ್ಲ. ಇವನ್ ಟಾಟಾ ಎಸಿನಲ್ಲೆಲ್ಲ ಆರಾಮಾಗಿ ಮಾಡ್ಬೋದು. ನಮ್ಮ ಗಾಡಿನಲ್ಲೂ ನಾವು ಹಂಗೆ ಮಾಡೋದು. ಇಷ್ಟೊತ್ತಾದರೂ ಡ್ಯೂಟಿ ಬಿದ್ದಿಲ್ಲ, ಏನಕ್ಕೋ ಗೊತ್ತಿಲ್ಲ. ಇವನೇ ಕಾರಣ. ಯಾಕೆ ಬಿದ್ದಿಲ್ಲ ಡ್ಯೂಟಿ? ಫೋನ್ ಮಾಡಿ ಅವ್ರಿಗೆ ಕೇಳ್ಕೊಟ್ಟಾರ. ಫೋನ್ ಮಾಡಿಕೊಡು, ಆಯಿತು. ಸೌಂಡ್ ಇಲ್ಲ, ಮಾಡಿಕೊಡು, ಕೇಳ್ತೀನಿ. ಗ್ರೂಪಲ್ಲಿ ಮಾಡಿ ಬರೀ ಗ್ರೂಪ್ಗಳು ಯಾವುದೋ ವಾಟ್ಸಪ್ ಗ್ರೂಪ್ ಮಾಡ್ಕೊಂಬಿಟ್ಟವ್ರೆ, ಅದನ್ನೇ ಕೇಳ್ತಿರ್ತಾನೆ. ಇಂಡಿಯಾ ಪಾಕಿಸ್ತಾನ ವಾರ್ ನಡೀತೈತೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾರಣ್ಣ ಪಾಕಿಸ್ತಾನದವರು ಅಂತಾನೆ ಏನು ಕೇಳಿದ್ರೆ. ಸ್ನೇಹಿತರೆ ಇವಾಗ 2 ಗಂಟೆ ಇವಾಗ ಬಿದ್ದೈತೆ, ಬೆಳಗ್ಗೆಯಿಂದ ಬಂತು ಡ್ಯೂಟಿ. ನಾನು ಎತ್ತಲಿಲ್ಲ, ಸ್ವಲ್ಪ ಒಳ್ಳೆ ಡ್ಯೂಟಿ ಎತ್ತಾನ ಅಂತ. ಅಂದರೆ ಜಾಸ್ತಿ ಏನು ಬರಲಿಲ್ಲ, 1-2 ಏನೋ ಬಂತಷ್ಟೇ. ಅದಾದಮೇಲೆ ಡ್ಯೂಟಿಗಳೇ ಬರಲಿಲ್ಲ. 2 ಗಂಟೆ ಆಗೋಯ್ತು. ಇವಾಗ ಒಂದು ಕೊಟ್ಟವ್ರೆ. ಈ ಡ್ಯೂಟಿ ಎತ್ತಿದ್ದೀನಿ ಇವಾಗ ಎಲ್ಲಿಗೆ ಅಂದರೆ, ಆ ಡ್ಯೂಟಿ ಯಾವುದು ಬರಲಿಲ್ವಲ್ಲ, ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರೆ ಆಗಲ್ಲ, ಹಿಂಗೆ ಆಗೋತದೆ ಅಂದ್ಬಿಟ್ಟು ಪ್ರೂಫ್ ಫೀಲ್ಡ್ ಎತ್ತಿದ್ದೀನಿ. ಆಗಿದ್ದಾಗಲೇ ಅಲ್ಲಿಂದ ಖಾಲಿ ಬಂದರೂ ಪರವಾಗಿಲ್ಲ, ಇದೊಂದು ಡ್ಯೂಟಿ ಮಾಡಲೇಬೇಕು ಇವತ್ತು ಅಂದ್ಬಿಟ್ಟು ಎತ್ತಿದ್ದೀನಿ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಹೊಸ ಮಹೀಂದ್ರ ವೀರೋ ಗಾಡಿಗಳು, ಏನೋ 2 ಪ್ಯಾಲೆಟ್ ಇದೆ ಅಂತಂದರು. ಬನ್ನಿ ನೋಡೋಣ. ಇವಾಗ 2 ಗಂಟೆನಾ, ಅಲ್ಲಿಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ. ಇಷ್ಟೊತ್ತಲ್ಲಿ ಡ್ಯೂಟಿ ಎತ್ತಿದ್ರೆ ಆ ಕಡೆಯಿಂದ ಹಾಕ್ಕೊಂಬರ್ತೀವ ಏನು ಅಂತ ತೋರಿಸ್ತೀನಿ. ಆಮೇಲೆ ಈ ಕಮೆಂಟ್ಸ್ ಹಾಕಿ ಕೇಳಿದರೆ ಮಿರರ್ ಆಲ್ಟ್ರೇಷನ್ ಹೆಂಗೆ ಮಾಡಿದ್ದೀರಾ ಅಂತ. ನೋಡಿ ಇದೆಲ್ಲ ನಾನೇ ಮಾಡಿರೋದು, ಅಂದರೆ ಮಾಡಿಸಿರೋದು. ಪೈಪ್ಗಳು ತಗೊಂಡೋಗಿ ವೆಲ್ಡ್ ಮಾಡಿರೋದು. ಈ ಮಿರರ್ ಆಟೋಮೊಬೈಲಲ್ಲಿ ಸಿಗುತ್ತೆ, ದೊಡ್ಡ ಗಾಡಿ ಇದು, ಅದು 407 ಕ್ಯಾಂಟರ್ ಗಾಡಿಗಳು ಬರ್ತದಲ್ಲ, ಅದು ಮಿರರ್ ಏನು ಜಾಸ್ತಿ ಇಲ್ಲ, ಎಷ್ಟು 150-200 ರೂಪಾಯಿ ಒಳಗಡೆನೆ ಒಂದು ಮಿರರ್ ಬಂದು. ಆ ಕಡೆನೂ ಅದೇ ಥರ ಮಾಡಿರೋದು. ನಂದು ಕಂಟೈನರ್ ಅಗಲ ಆಯ್ತಲ್ಲ, ಅದಕ್ಕೆ ಕಾಣಿಸಲ್ಲ ಅಂತ ಮಾಡಿರೋದು. ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಹೆಂಗೆ ಮಾಡಿಸಿದೆ, ಏನೇನು ಮಾಡಿಸಿದೆ ಅಂತ ಕೇಳಿದ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾನೇ ಆರ್ಡ್ರ್ ಮಾಡಿಸಿರೋದು, ಎಲ್ಲೂ ಸಿಗಲ್ಲ ಅದು. ಈ ಮಿರರ್ ಮಾತ್ರ ಇದೆಯಲ್ಲ, ಅದನ್ನು ಮಾತ್ರ ನಾನು ತೊಗೊಂಡು ಮಾಡಿಸಿರೋದು. ನಗರೂರು ನ್ಯಾಶ್ ಕಂಪ್ನಿ ಇದೆಯಲ್ಲ, ಇಲ್ಲಿಂದ ಪಿಕಪ್ ಅಂತೆ. ಲೊಕೇಶನ್ ಅಲ್ಲೇ ತೋರಿಸ್ತೈತೆ, ಮುಂದೆಗಡೆ ಕಾಣ್ತಾ ಇದೆಯಲ್ಲ ಕಂಪ್ನಿ, ಅದೇನೆ. ಒಳಗಡೆ ಕರೆದ್ರು, ಇಲ್ಲಿ ಬಂದು ಫಸ್ಟ್ ಎಂಟ್ರಿ ಮಾಡಿಸಿ ಆಮೇಲೆ ಗಾಡಿ ತಗೊಂಡೋಗ್ತಾ ಇರೋದು. ಯಾವಾಗ ಲೋಡ್ ಮಾಡ್ತಾರೋ, ಎಷ್ಟೊತ್ತಾಯ್ತು ಗೊತ್ತಾ ನಾನು ಬಂದಿಲ್ಲಿಗೆ? ಅರ್ಧ ಗಂಟೆ ಆಯಿತು.
ಕಡ್ಡಿ ಬೇಕಾ ತೆಳ್ಳಕ? ಹಾಂ 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 ಸಾಕಣ, ಮುಂದೆ ಡೋರ್ ಐತೆ, ಇನ್ನೊಂದು ಐತೆ. ಹಾಂ ಸ್ನೇಹಿತರೆ, ಇನ್ನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಲ್ ಕೊಟ್ಟಿಲ್ಲ, ಕರಿತೀನಿ ಅಂತಂದರು. ನೋಡಿ, ಒಂದು ಕಂಪ್ನಿ ಅಂದಮೇಲೆ ಎಷ್ಟೆಲ್ಲ ರೂಲ್ಸ್ಗಳಿರುತ್ತೆ. ಇಲ್ಲಿ ಹಾಕೋರು ನೋಡಿ, ಹೆಲ್ಮೆಟ್ ಹಾಕ್ಕೊಂಡೇ ಕೆಲಸ ಮಾಡಬೇಕು, ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಇಷ್ಟೇ ಪಾನ್ ಪರಾಗಿ ತಿನ್ನಂಗಿಲ್ಲ ಅಂತೆಲ್ಲ ಹಾಕೋರು. ಸ್ನೇಹಿತರೆ, ಇಲ್ಲಿಂದ ಕರೆಕ್ಟಾಗಿ 44 ಕಿಲೋಮೀಟ್ರ್ ತೋರಿಸೈತೆ ಲೊಕೇಶನ್ನು. ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬಂದೆ ನೋಡಿ, ಗೋಡನ್ಗಳಿದ್ದಾವೆ ಇಲ್ಲೆಲ್ಲ. ಇಲ್ಲಿ ಮುಂದೆಗಡೆ ರೈಟ್ಗೆ ಹೋಗಬೇಕು, ಜಾಮ್ ಆಗಿಬಿಟ್ಟೈತೆ. ರೈಟ್ ಸೈಡಲ್ಲೇ ಗೋಡನ್ ಇದೆ ಅಲ್ಲೇ ಅಂತ ಹೇಳಿದ್ರು. ನೋಡೋಣ, ಇಲ್ಲೇನಾದರೂ ರೈಟ್ ಸೈಡಿಂದ ಹೋಗ್ಬೋದಾ? ಇಲ್ಲೂ ಒಂದು ಗಾಡಿ ನಿಂತ್ಕೊಂಡೈತೆ. ಮುಂದೆಗಡೆ ಗಾಡಿಗಳು ಅನ್ಲೋಡ್ ಆಗ್ತಾ ಇದ್ದಾವಲ್ಲ, ಅವೆಲ್ಲ ಹೋಗೋವರೆಗೂ ಕಾಯ್ದು ಇವಾಗ ನೆಕ್ಸ್ಟ್ ನನ್ನ ಸರ್ದಿ ಅಲ್ಲಿ ಅನ್ಲೋಡ್ ಆಗ್ತಾ ಇದೆಯಲ್ಲ, ಆ ಗಾಡಿ ತೆಗೆದ್ಮೇಲೆ ಅಲ್ಲಿಗೆ ನಾನು ಹಾಕಬೇಕು, ಆಮೇಲೆ ಎತ್ತುತ್ತಾರೆ. ಫುಲ್ಲು ಕ್ಯೂನಲ್ಲಿ ನಿಂತ್ಕೊಂಡು ಬರಬೇಕು. ಮುಂದೆಗಡೆ ಗಾಡಿ ಎಲ್ಲ ನಿಂತಿದ್ವಲ್ಲ ಆವಾಗಲೇ, ಆ ಗಾಡಿಗಳೆಲ್ಲ ಅನ್ಲೋಡ್ ಆಗಬೇಕಾಗಿತ್ತು. ಸ್ನೇಹಿತರೆ, ಅನ್ಲೋಡೆಲ್ಲ ಆಯಿತು, 5:15 ಆಯಿತು. ಇಲ್ಲಿಂದ ಇವತ್ತು ನೋಡಿ ಇಷ್ಟೊತ್ತಾಯ್ತು. ಇವತ್ತು ಫುಲ್ಲು ಡಲ್ಲು ಅಂದರೆ ಡಲ್ಲು, ಡ್ಯೂಟಿಗಳೇ ಬೀಳ್ತಾಯಿಲ್ಲ. ಹಂಗೂ ಧೈರ್ಯ ಮಾಡಿ ಎತ್ಕೊಂಡು ಬಂದೆ, ಯಾವುದಾದ್ರೂ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡು. ಡ್ಯೂಟಿಗಳೇ ಬೀಳಲಿಲ್ಲ. ಅನ್ಲೋಡ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇನೋ ಬಿಲ್ ಕೊಡಬೇಕಂತೆ ಸೆಕ್ಯೂರಿಟಿಗೆ, ಏನು ಕೊಟ್ಬಿಟ್ಟು ಹೋಗ್ತಾ ಇರೋದೆ. ಚೇಂಜ್ ಇಲ್ಲ ಅಣ್ಣ, ಚೇಂಜ್ ಇಲ್ಲ. ಟೀ ಕಾಸಿದೆಯಾ ಅಂತಾರೆ ಪಾಪ. ನೋಡೋಣ, ಇಲ್ಲೇ ಹಾಕೊಂತೀನಿ ಎಲ್ಲಾದರೂ. ಇನ್ನೂ ಅಮೌಂಟ್ ಕೊಟ್ಟಿಲ್ಲ ಕಸ್ಟಮರು. ಸ್ನೇಹಿತರೆ ನೋಡಿ, ಅದು ಟ್ರಿಪ್ ಎಂಡ್ ಮಾಡಿದೆ. ಇಲ್ಲೇ ಒಳಗಡೆ ಅನ್ಲೋಡ್ ಆಗಿದ್ದು, ಇಲ್ಲೇ ನಿಂತಿದ್ದೀನಿ. ಅದು ಅಮೌಂಟ್ ಬಂದು 2500 ರೂಪಾಯಿ ಬಂದಿತ್ತು. ಅದು ಎಂಡ್ ಮಾಡಿದೆ, ಅಮೌಂಟ್ ಹಾಕಿದ್ರು. 300 ರೂಪಾಯಿ ಕಮಿಷನ್ ಕಟ್ ಆಗೈತೆ. ಅದಾದಮೇಲೆ 9 ಫೀಟ್ ಆನ್ ಮಾಡಿದ್ದೆ. ನನಗೆ ಇಲ್ಲಿಂದ ಒಂದು ಮಾರ್ಕೆಟಿಗೆ ಡ್ಯೂಟಿ ಬಿದ್ದೈತೆ, ಎತ್ಕೊಂಡಿದ್ದೀನಿ. ಇದ್ರೊಳಗಡೆ ಪಿಕಪ್ ತೋರಿಸ್ತೈತೆ. ಮತ್ತೆ ಕೇಳ್ತೀನಿ ಕಸ್ಟಮರ್ಗೆ ಫೋನ್ ಮಾಡಿ. ನೋಡಿ, 9 ಫೀಟು ಇವಾಗ ಆನ್ ಮಾಡಿದ್ದಕ್ಕೂ ಸ್ವಲ್ಪ 407ಗಿನ್ನ ಕಡಿಮೆ ಇರ್ಬೋದು. ಬಟ್ ಇಲ್ಲಿಂದ ಖಾಲಿ ಹೋಗೋದಕ್ಕಿಂತ ಹಾಕ್ಕೊಂಡು ಹೋಗೋದು ಬೆಸ್ಟ್ ಅಲ್ವಾ? ಎತ್ತಿದ್ದೀನಿ, ಫೋನ್ ಮಾಡ್ತೀನಿ ಇವಾಗ. ಮಹಾದೇವ ಅಂತ ಐತೆ ಅದು. ನೋಡಿ, ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೆ ಅಂತೆ 5ನೇ ಡೋರು ಅಂತ ಹೇಳಿದ್ರು. ಇಲ್ಲೂ ಗೋಡನು ಕೇಳ್ಕೊಂಬತ್ತೀನಿ ಹೋಗಿ. ಅಣ್ಣ, 4B ಗೋಡನ್ ಇದೇನಾ? 4B ಆ ಕಡೆನಾ? 5ನೇ ಡೋರ್ ಯಾವ್ದಣ್ಣ? ಹಾಂ, ಇದೇನಾ? ಈ ಕಡೆ ಆ ಡೋರ್ಗಾ? ಏನು ತುಂಬ್ತವ್ರು ನೋಡೋಣ. ಟೋಟಲ್ಲು 30 ಬ್ಯಾಗ್ ಹಾಕವ್ರೆ ನೋಡಿ. 60 kg ಅಂದರೆ 1800 kg ಆಗುತ್ತೆ ಟೋಟಲು. ओन व्हीकल है क्या आपका गाड़ी? गाँव किधर है? गाँव ಚಿತ್ರದುರ್ಗ. ಕನ್ನಡ ಹಿಂದಿನ? ಕನ್ನಡನೇ. ಮತ್ತೆ ಯಾಕೆ ಹಿಂದಿಲಿ ಮಾತಾಡ್ತಾ ಇದ್ದೀರಾ? ಅವ್ನು ಹಿಂದಿಯಲ್ಲಿ ಮಾತಾಡೋದ್ನಲ್ಲ. ನಾನು ಹಿಂದಿಯವ್ರು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವಾಗ ನನಗೇನು 30 ಬ್ಯಾಗ್ ಹಾಕಿದ್ರು ಅದೇ ಥರ 30 ಇನ್ನೂ 2 ಗಾಡಿ ಟೋಟಲ್ ನಂದು ಸೇರಿ 3 ಗಾಡಿ ಬುಕ್ ಮಾಡೋರೆ. ನೋಡಿರಿ, ಇಲ್ಲೊಂದು ಗಾಡಿ ಬಂದು ನಿಂತೈತೆ. ನಾನು ಹೇಳಿದೆ ನಾನೇ ಹಾಕೊಂಡು ಹೋಗ್ತಾ ಇದೆ ಅಂತ. ಇಲ್ಲ, ಬುಕ್ ಮಾಡಿಬಿಟ್ಟಿದ್ದೀನಿ ಆಗಲ್ಲ ಅಂತವ್ರು. ನನ್ನ ಗಾಡಿಗೆ ಬರೀ 30 ಹಾಕವ್ರೆ.
ನಾನು ಸುಮ್ಮನಾದೆ, ಇಲ್ಲಿಂದ ಯಾರಿಗನ್ನ ಬಾಡಿಗೆ ಏನಾದ್ರು ಬೀಳಲಿ ಅಂತ. ಇವ್ರಿಗೂ ಹೇಳಿದೆ, ಅವ್ರು ಕೇಳ್ತವ್ರೆ ಇನ್ನೊಂದು ಗಾಡಿ ಬುಕ್ ಮಾಡೋರಂತೆ, ಮಾಡಿಬಿಟ್ಟಿದ್ದೀನಿ ಮುಂಚೆನೇ ಹೇಳಬೇಕಾಯ್ತು ಅಂದರು. ಅದೇ 60 ಹಾಕ್ಬೋದಾಗಿತ್ತು, ಏನು ತೊಂದರೆ ಇರ್ತಾರಿಲ್ಲ. ಟೋಟಲ್ 90 ಹಾಕಿದ್ರು ಒಂದು 5 ಟನ್ ಆಗಿಬಿಟ್ಟಿರೋದು. ಬುಕ್ ಮಾಡಿ ಅಲ್ಲೇ ಗಾಡಿ ಕರ್ಸವ್ರೆ, ನಾವು ಹೋಗೋಣ, ಅವ್ರೇನಾದ್ರು ಮಾಡ್ಕೊಳ್ಳಿ. ಕ್ಯೂ ಸಿಸ್ಟಮ್ ಇದೇ ಗೋಡನ್ ಒಳಗಡೆ ಯಾವುದೋ ಗೌರ್ಮೆಂಟ್ ಗೋಡನ್ ಅಂತ ಐತಪ್ಪ ಬೋರ್ಡ್ ಇಲ್ಲಿ. ಇಂಡಿಯನ್ ಆವಾಗಲೇನೋ ಇವರು ಹೋಗ್ಬೇಕಾದ್ರೂ ಚೇಂಜ್ ಏನಾದರೂ ಇದ್ದರೆ ಕೊಡ್ರಿ ಅಂದರು. ಚೇಂಜ್ ಇಲ್ಲ, ಕೊಟ್ಬಿಡ್ತಾ ಇದ್ದೆ. ಎಲ್ಲ ಫೋನ್ಪೇನೇ ಯೂಸ್ ಮಾಡೋದ್ರಿಂದ ಚೇಂಜ್ಗಳು ನಾವು ಹೆಂಗೆ ಮಾಡಿಕೊಳ್ಳೋಣ. 5 ರೂಪಾಯಿ ಮಾಡಿದ್ರೆ ಫೋನ್ಪೇ ಮಾಡಿಬಿಡ್ತೀವಿ, ಇಲ್ಲ ಅಷ್ಟೇ. ಟೈಮ್ ಆಯಿತು, ಚೇಂಜ್ ಇಲ್ಲ, ಏನು ಮಾಡೋಣ. ಫೋನ್ಪೇ ಆಯ್ತಾ? ಓಲಿ ಒಂದು 20 ರೂಪಾಯಿ ಹಾಕ್ತೀನಿ, ಕೊಡಪ್ಪ ಓಲಿ. 97 ಕೊಟ್ಟು ಹಾಂ ಆಯ್ತು ತೊಗೊಳ್ರಿ, ಓಲಿ ಪಟ್ಟಿ ಕೊಡ್ಕೊಳ್ರಿ. ನಮಗೆ ಪೋಟರ್ ಗಾಡಿ ನಮ್ಮದು, ಸರಿನಾ? ಖುಷಿನಾ? ಆಯ್ತು. ನಾನು ಇವ್ರದ್ದೆಲ್ಲ ಗೌರ್ಮೆಂಟ್ ಕೆಲಸನಾ ಇದು? ಏನೋ ಇಂಡಿಯನ್ ಗೌರ್ಮೆಂಟ್ ಅಂತೇನೋ ಬೋರ್ಡ್ ಇತ್ತು ಗೇಟ್ಗಿಂತ ಮುಂಚೆ. ಗೌರ್ಮೆಂಟ್ ಕೆಲಸ ಆಗಿ ದುಡ್ಡು ಗಿಟ್ಟು ಕೇಳ್ತಾವ್ರ. ಬಸ್ಸು ಕಾರು ಅವರು ಸರಿಯಾಗಿ ಟಚ್ ಅವ್ರೆ. ಸ್ನೇಹಿತರೆ, ಇವಾಗ ಈ ಬಾಡಿಗೆ ಎಷ್ಟು ಬಿದ್ದೈತೆ ಅಂದರೆ 9 ಫೀಟ್ ಇವಾಗ ಬಿದ್ದಿರೋದು. ಬೆಳಗ್ಗೆ ಬಂದಿದ್ದು 407, ಬೆಳಗ್ಗೆ ಬಂದಿರೋದು ಅಮೌಂಟ್ ಹೇಳಿದ್ದೀನಿ. ಇವಾಗ ಬಿದ್ದಿರೋದು 1 ಸೆಕೆಂಡ್ 1316 ರೂಪಾಯಿ ಬಿದ್ದೈತೆ ಮಾರ್ಕೆಟ್ಗೆ. ಮನೆಗೆ ಹೋಗೋದಕ್ಕೆ ಹತ್ರ ಆಗುತ್ತೆ. ಯಾವುದೋ ಒಂದು ಸಿಕ್ತಲ್ಲ ಇಲ್ಲಿಂದ, ಅದು ಖುಷಿ. ಏನಂದರೆ ಇವತ್ತು ಫುಲ್ ಬಾಡಿಗೆ ಫುಲ್ ಕಡಿಮೆ ಡಲ್ಲಿದೆ. ಎಲ್ಲ ಕಮಿಷನ್ ಎಲ್ಲ ಹೋದ್ರು ಒಂದು 3000 ರೂಪಾಯಿ ಸಂಪಾದನೆ ಆಯ್ತು ಇವತ್ತು. ಏನು ಬೇಜಾರಿಲ್ಲ. ನಾವು 5000ನೇ ಬೇಕು, 4000ನೇ ಬೇಕು ಅಂತ ಏನಿಲ್ಲ. ಒಂದು 3000 ಆದರೂ ಸಮಾಧಾನ ಇರುತ್ತೆ. ಯಾವ ಥರ ಅಂದರೆ 1000 ರೂಪಾಯಿ ಡೀಸೆಲ್ಗೆ ಹೋದ್ರೂ, ಇನ್ನೊಂದು 1000 ರೂಪಾಯಿ EMI ಅಂತ ಎತ್ತಿಟ್ಕೊಂಡ್ರು, ಇನ್ನೊಂದು 1000 ರೂಪಾಯಿ ಉಳಿತಲ್ಲ, ಆ ಥರ ಮೈಂಡ್ ಸೆಟ್ ಒಂದು ದಿವಸ. ಬಟ್ 3000 ಡೈಲಿ ಆದರೆ ಬೇಜಾರಾಗುತ್ತದೆ. ಯಾಕೆಂದರೆ ನಾವು ಬರೀ 1000 ರೂಪಾಯಿ ಉಳ್ಸೋಕ್ಕೋಸ್ಕರ, ಡ್ರೈವರ್ ಸಂಬಳ ಉಳಿಸ್ಕೊಳ್ಳೋಕ್ಕೋಸ್ಕರ ಸಂಪಾದನೆ ಮಾಡ್ತೀವಿ ಅಂದರೆ ಕಷ್ಟ ಆಗ್ಬಿಡ್ತದೆ. ಏನಂದರೆ ಈ ಕಡೆ ಬಂದರೆ ಜಾಮು ಅಂದರೆ ಜಾಮು. ನೋಡಿ ಇಲ್ಲೆಲ್ಲ ರೆಡ್ ತೋರಿಸ್ತೈತೆ. ಇವತ್ತು ಅದೇನೋ ಮಾಕ್ ಡ್ರಿಲ್ ಮಾಡ್ತಾರೆ, ಸೈರನ್ ಹಾಕ್ತಾರೆ ಅಂತ ಹೇಳಿದ್ರು. 4 ಗಂಟೆ 5 ಗಂಟೆ ಅಂತ ಹೇಳಿದ್ರು. 6:45 ಆಯಿತು. ಬೆಂಗಳೂರು ತುಂಬ ಓಡಾಡ್ತಾ ಇದ್ದೀನಿ, ಎಲ್ಲೂ ಸೌಂಡೇ ಕೇಳಿಸ್ತಿಲ್ಲ ಅಪ್ಪ ಸೈರಂದು. ಹಾಕಿದ್ರ ಇಲ್ವಾ? ಒಂದೊಂದು ಸೈರನ್ನು 3 ಕಿಲೋಮೀಟ್ರ್ವರೆಗೂ ಸೌಂಡ್ ಕೇಳಿಸುತ್ತೆ, 3 ಕಿಲೋಮೀಟ್ರ್ವರೆಗೂ ಸೌಂಡ್ ಬರುತ್ತೆ ಅಂತ ನಾನು ಪೇಪರಲ್ಲಿ ಓದಿದ್ದೆ ಬೆಳಗ್ಗೆ. ಯಾವ ಸೈರನ್ನು ಸೌಂಡು ಕೇಳಿಸ್ಲಿಲ್ಲ. ಸ್ನೇಹಿತರೆ ನೋಡಿ, ಲೊಕೇಶನ್ ಹತ್ರ ಬಂದೆ. ಯಾವುದೋ ಕಬ್ಬನ್ ರೋಡ್ ಅಂತೆ. ಎಷ್ಟು ಚಿಕ್ಕ ಗಲ್ಲಿ ಅಂದರೆ ಗಾಡಿಗಳೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ. ನೋಡಿ ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಈ ಕಡೆ ಬೈಕು, ಈ ಕಡೆ ಟ್ರಾಲಿ. ಪಕ್ಕದ ರೋಡಲ್ಲಾರು ಹೋಗಿರಾಗಿರೋದು. ಪಾಪ ಅವ್ರ ಬೈಕ್ ಅವರು ಎಷ್ಟು ಹೆಲ್ಪ್ ಮಾಡ್ತಾವ್ರೆ ಅಂದರೆ. ಸ್ನೇಹಿತರೆ, ಸಖತ್ತು ಗಲ್ಲಿ ಅಂದರೆ ನೋಡಿ, ಇಲ್ಲಿ ಹಿಂದೆಗಡೆ ರೈಟಿಗೆ ತೋರಿಸೈತೆ ಲೊಕೇಶನು. ಫೋನ್ ಮಾಡಿದ್ದೀನಿ ಅಣ್ಣ, ಗಾಡಿ ಅಂತೂ ಹೋಗಲ್ಲ, ಎಲ್ಲ ರೋಡಲ್ಲಿ ನಿಲ್ಲಿಸ್ಬಿಟ್ಟವ್ರು ಬೈಕು. ಎಷ್ಟು ಚಿಕ್ಕ ಗಲ್ಲಿ. ನಾನು ಇದು ಡಿವೈಡ್ರ್ ಮೇಲೆ ಹತ್ತಿಸಿ, ಸೈಡಲ್ಲಿ ಫುಟ್ಪಾತ್ ಮೇಲೆ ಹತ್ತಿಸಿ ನಿಲ್ಲಿಸಿದ್ದೀನಿ, ಆ ಕಡೆ ಗಾಡಿ ಪಾಸ್ ಆಗಲಿ ಅಂತ. ಓಹೋ, ನಾನು ಮಾರ್ಕೆಟು ಅಂತಂದ್ಬಿಟ್ಟು ಎತ್ಬಿಟ್ಟೆ, ಡ್ಯೂಟಿ ಬಂತಲ್ಲ ಅಂತ. ಇಲ್ಲೇ ಬರ್ರಿ ಅಂತ ಹೇಳಿದ್ದೀನಿ. ಅದು ಯಾವುದೋ ಒಂದು ಕ್ಲಿನಿಕ್ ಐತೆ ಮುಂದೆಗಡೆ, ಕ್ಲಿನಿಕ್ ಹೆಸ್ರು ಹೇಳಿದ್ದೀನಿ. ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ ಕರ್ಕೊಂಡು ಹೋಗಲಿ. ಯಾಮ್ ಮಾಡಿದ್ರೆ 5 ನಿಮಿಷ ಯಾಮ್ ಮಾಡಿದ್ರೆ ಫುಲ್ ಜಾಮ್ ಆಗೋದಿಲ್ಲಿ. ಬೈಕ್ ಅವರಂತೂ ಹೆವಿ ಸ್ಪೀಡೆಲ್ಲ ಇರ್ತಾರೆ. ಫುಲ್ ಬ್ಯುಸಿ ಏರಿಯಾ ಅಲ್ವಾ, ಅರ್ಜೆಂಟಲ್ಲಿ ಹೆಂಗೆ ಓಡಿಸ್ತಾರೆ ಅಂದರೆ
ಈ ರ್ಯಾಲಿ ಗಾಡಿಗಳು ಓಡಿಸ್ತಾರಲ್ಲ ಡಾಕ್ಟರಲ್ಲಿ ಹಂಗೆ ಹಿಂಗೆ ಎಳ್ಕೊಂಡು ನುಗ್ಸ್ಕೊಂಡು ಓದ್ತಾ ಇರ್ತಾರೆ, ಯಾರಿಗೂ ತಲೆ ಕೆಡಿಸ್ಕೊಳಲ್ಲ. ಅವ್ರಿಗೊಂಚೂರು ಜಾಗ ಸಿಕ್ಕಿದ್ರೆ ಸಾಕು. ಹಂಗೆ ಮಾರ್ಕೆಟಲ್ಲಿ ಎಲ್ಲರೂ ಗೊತ್ತಿಲ್ಲ, ಏನೊಂದು 50 ಮೀಟ್ರ್ 100 ಮೀಟ್ರ್ ತೋರಿಸ್ತೈತೆ. ರೈಟ್ಗೆ ಹೋಗಿ ಲೆಫ್ಟು ಅಂತ ನೋಡೋಣ. ಇಲ್ಲೇ ಇದ್ದೀನಿ, ಯಾರು ಬಂದರೆ ಒನ್ವೇನಲ್ಲೇ ಕರ್ಕೊಂಡು ಹೋಗ್ತಾವ್ರ ಅಣ್ಣ. ಹೆಂಗಣ್ಣ ಲೆಫ್ಟಾ? ಅಯ್ಯೋ ಇನ್ನೊಂದು ಗಾಡಿ ಬಂತಾ? ನಡಿ ನಡಿ ನಡಿ. ಅಯ್ಯೋ ಭಗವಾನ್, ಟಾಟಾ AC ಎಲ್ಲ ಆದರೆ ಹೆಂಗೋ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. ಊರಾಗ್ಲ ಐತೆ ಈ ಗಾಡಿ. ಹೆಂಗೆ ಗುರು ಇದನ್ನ? ಓಹೋ, ಇಲ್ಲೇ ಹಾಕ್ಬೇಕಂತೆ. ಗಾಡಿಗಳು ಪಾಸ್ ಆಗಲ್ಲ, ಏನಿಲ್ಲ ನೋಡ್ರಿ. ಇಲ್ಲೇನಾ? ದೊಡ್ಡ ಗಾಡಿ ಬರಲ್ವಾ ಅಣ್ಣ? ಇವಾಗ ಇದೇ ರೋಡ ಬರಕ್ಕೆ ಇಲ್ಲಿಗೆ? ಬೇರೆ ರೋಡ್ ಇಲ್ಲ, ಹೋಗೋದು ಹಿಂಗೆ? ಈ ಸಂಧಿ ಒಳಗಡೆ ಈ ಗಾಡಿ ಬುಕ್ ಮಾಡ್ಕೊಂಡವ್ರಲ್ಲ ನೋಡಿ, ಇಷ್ಟೇ ಜಾಗ ಇರೋದು ಏನೋ. ಅದು ಈ ಚಿಕ್ಕ ಚಿಕ್ಕ ಟ್ರಾಲಿ ಒಳಗಡೆ ಲೋಡ್ ಮಾಡಿ ಕಳಿಸ್ತಾರೆ. ಇನ್ನೂ 2 ಗಾಡಿ ಬುಕ್ ಮಾಡೋರೆ, ಹಬ್ಬ ಅವ್ರಿಗೆ ಬಂದರೆ. ಆದರೂ ನಂದೇ ಆಗಲ್ಲ ಅವ್ರಿಗಿಂತ ಗಾಡಿ. ಮತ್ತೆ ಇದೇ ರೋಡಲ್ಲೇ ಹೋಗಬೇಕು, ತಿರುಗಿಸ್ಕೊಂಡು ಹಿಂಗೆ ಹೋಗೋಕ್ಕಾಗಲ್ಲ ನೋಡಿ. ಎತ್ತೆ ಹಾಕೊಂತವ್ರೆ, ಮತ್ತೆ ಹಿಂಗೆ ಹೋಗ್ಬೇಕು. ಸ್ವಲ್ಪ ತಿರ್ಗಾ ಹಿಂಸೆ ಅವ್ರೆ. ಸಂಧಿಗಳಲ್ಲಿ ಹೋಗಲ್ವಲ್ಲ ದೊಡ್ಡ ಗಾಡಿ, ಎಲ್ಲರೂ ಬೇರೆ ಕಡೆ ಹಾಕ್ಬೇಕಾಗಿರುತ್ತೆ. ಎಲ್ಲ ಚಿಕ್ಕ ಗಾಡಿ ತುಂಬ್ಕೊಂತವ್ರೆ ನೋಡ್ರಿ. ಕೂಳೆ ನಮ್ಮ ಗಾಡಿ ಇಲ್ಲೈತಾ? ಅಲ್ಲೂ ಒಂದು ಗಾಡಿ ಬಂದ್ಬಿಡ್ತು. ಮುಂದೆ ಒಂದು ಗಾಡಿ ಬಂತು, ಹಿಂದೆಗಡೆ 3 ಗಾಡಿ ಇವೆ. ಅಯ್ಯಪ್ಪ, ಇವಾಗ ಇದನ್ನ ಈಚೆ ಹೋದ್ರೆ ಚಕ್ರವ್ಯೂಹ ಭೇದಿಸ್ದಂಗೆ ಆಗುತ್ತೆ. ಮುಂದೆಗಡೆ ಇವನು ಯಾರೋ ಕಾರ್ ತಂದ್ಬಿಟ್ಟ. ಅಯ್ಯೋ ನಜ್ಜಿ, ಎಲ್ಲೆಲ್ಲಿ ಉಜ್ಕೊಂಡು ಹೋಗ್ಬೇಕು ಗಾಡಿನ. ಈ ಥರ ತಗ್ಲಾಕೊಂಡಿರ್ಲಿಲ್ಲ ನನ್ನ ಗಾಡಿ, ಹಿಸ್ಟ್ರಿನಲ್ಲೇ ತಗ್ಲಾಕೊಂಡಿರ್ಲಿಲ್ಲ. ನೋಡ್ರಿ ಮುಂದೆಗಡೆ, ಅಯ್ಯೋ ಮುಂದೆಗಡೆ ಗಾಡಿ ಬರ್ತಾ ಐತಿ, ಹಿಂದೆಗಡೆ ರಿವರ್ಸ್. ಸ್ನೇಹಿತರೆ, ಕೊನೆಗೂ ಈಚೆಗೆ ಬಂದೆ. ಅಯ್ಯೋ ದೇವ್ರೆ, ಕರೆಕ್ಟಾಗಿ ನನ್ನ ಗಾಡಿ ಹೋಗೋ ಅಷ್ಟು ಜಾಗ. ನನ್ನ ಗಾಡಿ ಬಂದು ಹೋಗ್ತೈತೆ ಅಂದರೆ ಒಂದು ಬೈಕು ಸಹ ಪಾಸ್ ಆಗೋಕ್ಕಾಗಲ್ಲ, ಒಬ್ಬ ಮನುಷ್ಯನೂ ನುಗ್ಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ಜಾಗ ನೋಡಿ. ಈ ರೋಡ್ ಹೆಂಗೋ ಒಂದು ಸ್ವಲ್ಪ ಅಗ್ಲಕ್ಕೈತೆ. ಆ ಸಂಧಿ ರೋಡಿಗೆ ತಗೊಂಡೋಗಿ ತಗ್ಲಾಕ್ಬಿಟ್ಟು ಇನ್ನೂ 2 ಗಾಡಿ ಹೋಗಿ ಹಬ್ಬ. ಆ ಕಡೆಯಿಂದ ಗಾಡಿನೇ ಬರಲ್ಲ ಅಂತ ಹೇಳಿದ್ರು. ಆಪೋಸಿಟಲ್ಲಿ ಅದು ಯಾವುದೋ ಒಂದು ಕಾರ್ ತಗೊಂಬಂದ್ರು. ಏನು ಮಾಡೋಣ ಗುರು? ಇನ್ನೊಂದು, ಈ ಥರ ಎಕ್ಸ್ಪೀರಿಯೆನ್ಸ್ನೆಲ್ಲ ನಮ್ಮ ಪೋಟರ್ ಹೊಡಿಬೇಕಾದ್ರೆ ಮಾತ್ರನೇ ನಾವು ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ಮಾಡೋಕ್ಕಾಗೋದು. ಎಲ್ಲ ಒಂದು ಕಡೆ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಓದಪುಟ್ಟ ಬಂದಪುಟ್ಟ ಅಂತ ಮಾಡ್ಕೊಂಡಿದ್ರೆ ಈ ಥರ ಅನುಭವ, ಹೊಸ ಅನುಭವಗಳಾಗಲ್ಲ. ಡೈಲಿ ಒಂದೊಂದು ಥರ ಡಿಫ್ರೆಂಟ್ ಅನುಭವ, ಡಿಫ್ರೆಂಟ್ ಜನ ಸಿಗ್ತಾರೆ, ಡಿಫ್ರೆಂಟ್ ಲೋಡು. ಒಂದು ಕಸ್ಟಮರ್ ಜೊತೆ ಕೋಆರ್ಡಿನೇಷನ್ ಮಾಡೋದಾಗಿರಲಿ, ಅವ್ರ ಹತ್ರ ಮಾತುಕತೆ, ಹೊಸಬ್ರು ನಿನ್ನೆ ಇರೋರೇನಾ ಇವತ್ತು ಅದೇ ಬಿಡು ಅನ್ನೋಕ್ಕೆ ಬೇರೆ ಇರುತ್ತೆ. ನಮ್ಮ ಯೋಚನೆಗಳು, ವಿಚಾರಗಳು ವೆಯ್ಟ್ ಜಾಸ್ತಿ ಹಾಕಿರ್ತಾರೆ. ಯಾವ ಥರ ಮಾತಾಡಬೇಕು ಇವ್ರ ಹತ್ರ, ಓಕೆ ಇವ್ರ ಹತ್ರ ಯಾವ ಥರ ದುಡ್ಡು ಎಕ್ಸ್ಟ್ರಾ ಕೇಳಬೇಕು, ಜಾಸ್ತಿ ಐಟಮ್ ಏನಾದರೂ ಇದ್ದರೆ. ಅಕಸ್ಮಾತ್ ಬೇರೆ ಕಡೆ ಹೋದರೆ ಹೆಂಗೆ ಕೇಳೋದು, ದುಡ್ಡು ಕೊಡ್ತಾರಾ ಕೊಡಲ್ವಾ, ಸುಮಾರು ಥರ ತಲೆಗಳು ಓಡ್ತಾ ಇರುತ್ತೆ. ಪೋರ್ಟ್ರಲ್ಲಿ ಕೆಲಸ ಮಾಡೋದು ಅಂದರೆ, ಪೋರ್ಟರಲ್ಲಿ ಏನಾನ ಅವ್ನು ಮನುಷ್ಯ ಕೆಲಸ ಮಾಡಿಬಿಟ್ಟ ಅಂದರೆ ಅವನು ಎಲ್ಲೋದ್ರೂ ಬದುಕ್ತಾನೆ. ಇದು ಒಂದು ನನಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸು. ಅವನೇನ ಪೋರ್ಟ್ರದೇನ ಡ್ಯೂಟಿ ಮಾಡ್ತಾವನೆ, ಮಾಡಿದ್ದಾನೆ ಅಂತಂದರೆ ಅವನು
ಎಲ್ಲೋದ್ರೂ ಬದುಕ್ತಾನೆ. ಯಾಕೆಂದರೆ ಆ ಥರ ಎಕ್ಸ್ಪೀರಿಯೆನ್ಸು ಇಲ್ಲಿ ನಮಗೆ ಆಗ್ಬಿಡುತ್ತೆ ಪೋರ್ಟ್ರಲ್ಲಿ. ಸ್ನೇಹಿತರೆ, ನೋಡಿದ್ರಲ್ಲ ಪೋರ್ಟರ್ನ ಡ್ಯೂಟಿ ಹೆಂಗಿತ್ತು ಅಂತ. ಮಾರ್ಕೆಟಲ್ಲಿ ಯಾರಾದರೂ ವೀಡಿಯೋ ಮಾಡೋರು ಸಿಕ್ಕಿದ್ದಿದ್ರೆ ಔಟ್ಸೈಡಿಂದ ವೀಡಿಯೋ ಮಾಡಿದರೆ ಸಖತ್ತಾಗಿ ಇರೋದು. ನಿಮ್ಗೆ ಫುಲ್ಲು ಹೆಂಗೆ ಐತೆ ಮಾರ್ಕೆಟು ಅಂತ ಗೊತ್ತಾಗೋದು. ನಾನು ಗಾಡಿ ಒಳಗಡೆ ಕೂತ್ಕೊಂಡು ಮಾಡಿದ್ನಲ್ಲ, ಅಷ್ಟು ಏನು ಅನುಭವ ಆಗಿರಲ್ಲ ನಿಮಗೆ. ಇರಲಿ, ನನ್ನ ಕೈಲಿ ಆದಷ್ಟು ನಾನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಗಾಡಿ ಓಡಿಸ್ಕೊಂಡೇನೆ. ಹಿಂಗೈತೆ ಮಾರ್ಕೆಟು. ಈ ಚಾಮರಾಜಪೇಟೆ, ಕಲಸಿಪಾಳ್ಯ ಅಲ್ಲೆಲ್ಲ ಒಂದು ಪಕ್ಷ ಹೋಗಿ ಮಾಡ್ಕೊಂಬಂದ್ಬಿಡ್ಬೋದು. ಈ ಟೈಮಲ್ಲಿ ಅಲ್ಲೇನು ಜಾಮ್ ಇರೋಲ್ಲ, ಆರಾಮಾಗಿ ಮಾಡ್ಬೋದು. ಇದು ಸಂಧಿ ಒಳಗಡೆ ಒಂದು ಸತಿ ಬಂದಿದ್ದೆ, ಟಾಟಾ ಎಸ್ ಅವಾಗ ಬಂದಿದ್ದೆ. ಇವಾಗ ಇಷ್ಟು ದೊಡ್ಡ ಗಾಡಿನ ಬುಕ್ ಮಾಡ್ಕೊಂಡವ್ರೆ, ಅವ್ರು 9 ಫೀಟೇ ಮಾಡ್ಕೊಂಡವ್ರೆ. ನಮ್ಮದು ಗಾಡಿ ದೊಡ್ಡದಾಯ್ತಲ್ಲ, ಒಂಥರ ಚೆನ್ನಾಗಿತ್ತು. ಅಷ್ಟೇ ಕಷ್ಟ ಇತ್ತು, ಹಿಂಸೆನೂ ಆಯಿತು. ಯಪ್ಪ, ಜನ ಎಲ್ಲವ್ರ ಗುರು, ಜನ ಬರ್ತಾನೇ ಇರ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ, ನೋಡ್ತಾಯಿರಿ. ಎಲ್ರಿಗೂ ಧನ್ಯವಾದ.